ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ನಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿ ಪ್ರಕಾರ ಯಾವ ಸ್ಪರ್ಧಿ ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ, ನಾಮಿನೇಟ್ ಮಾಡುವಂತಹ ಸ್ಪರ್ಧಿಯ ಫೋಟೋವನ್ನು ತೆಗೆದುಕೊಂಡು ಒಂದು ಬಾಲಿಗೆ ಅಂಟಿಸಿ ಏನಕ್ಕೆ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದೀರಿ ಅಂತ ರೀಸನ್ ಕೊಟ್ಟು ಆ ಬಾಲನ್ನ ಮುಖ್ಯ ದ್ವಾರದ ಕಡೆಗೆ ಕಾಲಿನಲ್ಲಿ ಒದಿಬೇಕಾಗಿರುತ್ತೆ. ಅದೇ ಪ್ರಕಾರ ರಾಶಿಕಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವರ ಫೋಟೋವನ್ನು ತೆಗೆದುಕೊಂಡು ಒಂದು ಬಾಲಿಗೆ ಅಂಟಿಸಿ ಅವರು ನಾಮಿನೇಟ್ ಮಾಡಬೇಕಾದ್ರೆ ಕೊಡುವಂತಹ ರೀಸನ್ ಏನಪ್ಪಾ ಅಂದ್ರೆ, ರಕ್ಷಿತಾ ಶೆಟ್ಟಿ ಅವರು ಮನೆ ಒಳಗಡೆ ವಾರ ಪೂರ್ತಿ ಚೆನ್ನಾಗೇ ಮಾತಾಡ್ಕೊಂಡಿರ್ತಾರೆ. ಅದೇ ವೀಕೆಂಡ್ ಬಂತು ಅಂದ್ರೆ ಅವ್ರ ಬಾಯಲ್ಲಿ ಮಾತುಗಳು ಬರಲ್ಲ. ಇದು ಮನೆ ಒಳಗಿರುವ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತು, ಹೊರಗಡೆಯಿಂದ ನೋಡ್ತಾ ಇರುವ ನನ್ನ ಫ್ಯಾಮಿಲಿಯರಿಗೂ ಇದು ಚೆನ್ನಾಗಿ ಗೊತ್ತು ಅಂತ ರಾಶಿಕಾ ಶೆಟ್ಟಿ ಅವರು ರೀಸನ್ ಕೊಡ್ತಾರೆ. ಹಾಗಾದ್ರೆ ನಿಮ್ಮ ಫ್ಯಾಮಿಲಿಯರು ಬಂದಿದ್ದಾಗ ಇದನ್ನೆಲ್ಲ ಹೇಳ್ಕೊಟ್ಟು ಹೋದ್ರ ಅಂತ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಶೆಟ್ಟಿ ಅವರಿಗೆ ಕೇಳ್ತಾರೆ. ಆಗ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ ಅಂತ ರಾಶಿಕಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಇದೇ ವಿಷಯಕ್ಕೆ ಇವರಿಬ್ಬರ ಮಧ್ಯ ಸುಮಾರಷ್ಟೊತ್ತು ವಾದ ವಿವಾದಗಳು ನಡೀತವೆ. ಜಗಳ ವಿಕೋಪಕ್ಕೆ ಹೋಗುತ್ತೆ, ಒಬ್ರಿಗೊಬ್ರು ತಳ್ಳಾಡ್ಕೊಳ್ತಾರೆ ಅಂತ ಹೇಳಬಹುದು. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇದರಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.